Throw it up. Start twerking like Miley. Oh yeah, twerking like Miley. Don't pop it like Miley. ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಹರ್ಬಲ್ ಟೀ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತೀರಾ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಟೀ ಅಭ್ಯಾಸ ನಿಮಗೇನಾದರೂ ಇದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕು ಅಂತ. ಆ ವಿಡಿಯೋನ ಸಾಕಷ್ಟು ಜನ ಈಗಾಗಲೇ ನೋಡಿದ್ದಾರೆ, ಒಂದಷ್ಟು ಜನ ಅದರಲ್ಲಿ ಕೇಳಿದ್ದಾರೆ ಹರ್ಬಲ್ ಟೀ ಮಾಡೋದು ಹೇಗೆ ಅಂತ. ಹಾಗೆ ಮತ್ತೊಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅವರಿಗೆ ಟೀ ಕುಡಿಯೋವಂಥ ಅಭ್ಯಾಸದಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಅಂತ. ಅಂದರೆ ಟೀಗೆ ಅಷ್ಟೊಂದು ಅವರು ಅಡಿಕ್ಟ್ ಆಗಿದ್ದಾರೆ ಅಂತ. ನಿಮಗೇನಾದರೂ ಪ್ರೊಸೆಸ್ಡ್ ಟೀ ಅಭ್ಯಾಸ ಅಥವಾ ಚಟ ಇದ್ದರೆ ಹರ್ಬಲ್ ಟೀ ಕುಡಿಯೋ ಅಭ್ಯಾಸ ನೀವು ಮಾಡಿಕೊಂಡಾಗ ಡೆಫಿನೆಟ್ಲಿ ಆ ಚಟ ನಿಮಗೆ ಕಡಿಮೆ ಆಗುತ್ತೆ. ಈವನ್ ಹರ್ಬಲ್ ಟೀ ನಿಮಗೆ ಒಂದು ಟೀನ ಸ್ವಾದ ಕೊಡೋದಲ್ಲದೆ ನಿಮ್ಮ ಹೆಲ್ತಿಗೆ ಕಂಪ್ಲೀಟ್ ಆಗಿ ಪ್ರಮೋಟ್ ಮಾಡುತ್ತೆ, ನಿಮ್ಮ ಹೆಲ್ತ್ನ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಹರ್ಬಲ್ ಟೀನ ಯಾವ್ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬಹುದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಪ್ರಿಪೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನೀವು ತಿಳ್ಕೋಬಹುದು. ಫಸ್ಟ್ ತುಳಸಿಯಿಂದ ಕೂಡ ನೀವು ಹರ್ಬಲ್ ಟೀನ ಪ್ರಿಪೇರ್ ಮಾಡ್ಕೋಬಹುದು. ಹೇಗಂದ್ರೆ ಮಾಮೂಲಿ ನೀವು ಟೀ ಮಾಡುವಾಗ ಹೇಗ್ ಮಾಡ್ತಿರೋ ಹಾಗೆ 2 ಲೋಟ ನೀರಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕಿ ಇದನ್ನ ಚೆನ್ನಾಗಿ ಕಾಯಿಸಿ, ಆ 2 ಲೋಟ ನೀರಿದ್ದು 1 ಲೋಟ ನೀರಿಗೆ ಬರೋ ತನಕ ಕಾಯಿಸಿ. ನೆಕ್ಸ್ಟ್ ಇದ್ರ ಜೊತೆಗೆ ನೀವು ಸ್ವಲ್ಪ ಬೆಲ್ಲ ಕೂಡ ಆಡ್ ಮಾಡಬಹುದು ಅಥವಾ ಜೇನುತುಪ್ಪವನ್ನ ಆಡ್ ಮಾಡಬಹುದು. ಹಾಗೆ ಅದ್ರ ಜೊತೆಗೆ 1-2 ಹನಿ ನಿಂಬೆ ಹಣ್ಣಿನ ರಸ ಆಡ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ತುಳಸಿ ಹರ್ಬಲ್ ಟೀ ಮಾಡುವ ವಿಧಾನ. ವೈರಲ್ ಫೀವರ್ ಇರುವಂತಹ ಸಂದರ್ಭದಲ್ಲಿ ತುಳಸಿ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗೆ ಇದರ ಹರ್ಬಲ್ ಟೀ ಅಂತೂ ಇನ್ನು ಹೆಲ್ತ್ ಬೆನಿಫಿಟ್ಸ್ ಗಳನ್ನ ಕೊಡುತ್ತೆ. ನೆಕ್ಸ್ಟ್ ಪುದೀನ ಎಲೆಗಳಿಂದನೂ ಸಹ ನೀವು ಹರ್ಬಲ್ ಟೀನ ಮಾಡಬಹುದು. ಸೇಮ್ ತುಳಸಿ ಟೀನ ಹೇಗ್ ಮಾಡಿದ್ರು ಆ ಜಾಗದಲ್ಲಿ ಪುದೀನ ಎಲೆಗಳನ್ನ ಆಡ್ ಮಾಡಿ ಅದ್ರ ಜೊತೆಗೆ ಬೆಲ್ಲ ಅಥವಾ ಜೇನುತುಪ್ಪ ಹಾಗೂ ನಿಂಬೆ ಹಣ್ಣಿನ 2 ಡ್ರಾಪ್ಸ್ ಗಳನ್ನ ಹಾಕೊಂಡು ನೀವು ಪುದೀನ ಟೀ ಕೂಡ ಕುಡಿಬಹುದು. ಇದನ್ನು ಸಹ ನಾವು ಪುದೀನ ಹರ್ಬಲ್ ಟೀ ಅಂತ ಕರಿತೀವಿ. ಪುದೀನ ಒಂದು ನಮ್ಮ ಡೈಜೆಷನ್ ಸಿಸ್ಟಮ್ ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡುವಂತ ಒಂದು ಇಂಗ್ರೀಡಿಯೆಂಟ್. ನೆಕ್ಸ್ಟ್ ಲೆಮನ್ ಗ್ರಾಸ್ ಟೀ. ಲೆಮನ್ ಗ್ರಾಸ್ ಟೀನ ಹೇಗ್ ಮಾಡಬಹುದು ಅಂದ್ರೆ ಸೇಮ್ 2 ಲೋಟ ನೀರನ್ನ ತಗೊಳ್ಳಿ, ಆ ನೀರಲ್ಲಿ ಸ್ವಲ್ಪ ಲೆಮನ್ ಗ್ರಾಸ್ ನ ಹಾಕಿ ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. 2 ಲೋಟ ನೀರಿದ್ದು 1 ಲೋಟ ನೀರು ಬಂದಾಗ ಅದಾದಷ್ಟು ಕಾದಿರುತ್ತೆ. ಆ ನೀರಲ್ಲಿ ಸ್ವಲ್ಪ ನೀವು ಬೆಲ್ಲ ಅಥವಾ ಜೇನುತುಪ್ಪ ಜೊತೆಗೆ 1-2 ಹನಿ ನಿಂಬೆ ಹಣ್ಣಿನ ರಸ ಅದನ್ನಷ್ಟು ಆಡ್ ಮಾಡ್ಕೊಂಡು ಕುಡಿಬಹುದು. ಲೆಮನ್ ಗ್ರಾಸ್ ಟೀ ಕೂಡ ಒಂದು ಹರ್ಬಲ್ ಟೀ ಆಗಿರುತ್ತೆ. ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಇದರಲ್ಲಿ ಹೆಚ್ಚಾಗಿರುತ್ತೆ. ಇದು ನಮ್ಮ ಹೊಟ್ಟೆನ ಕ್ಲೀನ್ ಮಾಡೋದ್ರ ಜೊತೆಗೆ ಡೈಜೆಷನ್ ಪ್ರೋಸೆಸ್ ನ ಕ್ಲಿಯರ್ ಮಾಡುತ್ತೆ. ಹಾಗೆ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ. ಹಾಗೆ ಸ್ಕಿನ್ ಇನ್ಫೆಕ್ಷನ್ ಕೂಡ ಇದು ತಡೆಯುತ್ತೆ. ಈ ಲೆಮನ್ ಗ್ರಾಸ್ ಹರ್ಬಲ್ ಟೀ ಕುಡಿಯೋ ಅಭ್ಯಾಸದಿಂದ ಇದು ಹೆಲ್ತಿಗೆ ಡಬಲ್ ಬೆನಿಫಿಟ್ ವಿನಃ ಇದು ಯಾವ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡೋದಿಲ್ಲ. ಹಾಗೆ ದಾಸವಾಳ ಹೂವಿಂದ ಕೂಡ ಹರ್ಬಲ್ ಟೀಯನ್ನ ಪ್ರಿಪೇರ್ ಮಾಡಬಹುದು. ಹೇಗಂದ್ರೆ ದಾಸವಾಳ ಹೂವನ್ನ ಟೀ ಮಾಡುವ ಪ್ರೋಸೆಸ್ ನಲ್ಲೇ ಕಾಯಿಸ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಇದ್ರ ಜೊತೆಗೆ ನೀವು ಬೆಲ್ಲ ಅಥವಾ ಹನಿ ಅಥವಾ ಜೇನುತುಪ್ಪವನ್ನ ಮಿಕ್ಸ್ ಮಾಡ್ಕೋಬಹುದು. ಹಾಗೆ 1-2 ಹನಿ ನಿಂಬೆ ಹಣ್ಣಿನ ರಸವನ್ನ ಕೂಡ ಆಡ್ ಮಾಡಿ ದಾಸವಾಳ ಹೂವಿನಿಂದಲೂ ಸಹ ಹರ್ಬಲ್ ಟೀಯನ್ನ ಮಾಡಿ ಕುಡಿಬಹುದು. ದಾಸವಾಳದ ಹೂವಿನಿಂದ ತುಂಬಾ ಉಪಯೋಗ ಇದೆ. ದಾಸವಾಳದ ಹೂವಿನಿಂದ ರೆಡಿ ಆಗಿರುವಂತಹ ಹರ್ಬಲ್ ಟೀ ನಾವು ಕುಡಿಯೋದ್ರಿಂದ ಹೈ ಬಿಪಿಯನ್ನ ರೆಡ್ಯೂಸ್ ಮಾಡುತ್ತೆ. ಹಾಗೆ ಬಿಪಿಯನ್ನ ನಾರ್ಮಲ್ ಆಗಿಡುತ್ತೆ. ಜೊತೆಗೆ ತುಂಬಾ ಕೊಲೆಸ್ಟ್ರಾಲ್ ಇರೋರಿಗೆ ಇದು ತುಂಬಾ ಯೂಸ್ಫುಲ್, ಯಾಕಂದ್ರೆ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಇನ್ನೊಂದಿದೆ, ಮೆಂತೆ ಟೀ ಕೂಡ ಒಂದು ಹರ್ಬಲ್ ಟೀ ಅಂತಾನೆ ಹೇಳ್ತಾರೆ. ಮೆಂತೆ ಟೀನ ಯಾವ ರೀತಿ ಮಾಡಬಹುದು ಅಂದ್ರೆ 1 ಚಮಚ ಮೆಂತೆ ತಗೊಳ್ಳಿ, 1-2 ತುಳಸಿ ಎಲೆ ತಗೊಳ್ಳಿ, ಹಾಗೆ 1 ಕಾಳು ಏಲಕ್ಕಿ, ಸ್ವಲ್ಪ ಬೆಲ್ಲ, ಶುಂಠಿ ಮತ್ತು ಸೋಂಪು, 2 ಲೋಟ ನೀರಲ್ಲಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಕಾಯಿಸಿ ಬೇಯಿಸಿ ನೆಕ್ಸ್ಟ್ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳಿ. ಮೆಂತೆ ಟೀ ಕೂಡ ರೆಡಿ ಆಗುತ್ತೆ. ಆದ್ರೆ ಮೆಂತೆ ಕಾಳುಗಳು ತುಂಬಾ ಗಟ್ಟಿಯಾಗಿರೋದ್ರಿಂದ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನೀವು ಹರ್ಬಲ್ ಟೀನ ರೆಡಿ ಮಾಡ್ಕೋಬಹುದು. ಈ ಮೆಂತೆ ಟೀಯಲ್ಲಿ ಮೆಂತೆ ತುಂಬಾ ಪವರ್ಫುಲ್ ಇಂಗ್ರೀಡಿಯೆಂಟ್ ಈ ಕೊಲೆಸ್ಟ್ರಾಲ್ ನ ರೆಡ್ಯೂಸ್ ಮಾಡ್ಲಿಕ್ಕೆ. ಓವರ್ ಫ್ಯಾಟ್ ಇರೋರು ಅಥವಾ ಓವರ್ ವೇಟ್ ಇರೋರು ಮೆಂತೆ ಟೀ ಕುಡಿಯೋ ಅಭ್ಯಾಸ ಏನಾದ್ರು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಫ್ಯಾಟ್ ಅಲ್ಲಿ ರಿಡಕ್ಷನ್ ಆಗೋದಂತೂ ಗ್ಯಾರಂಟಿ. ರೋಸ್ ಅಥವಾ ಗುಲಾಬಿ ಹೂವಿನ ದಳದಿಂದ ಹರ್ಬಲ್ ಟೀನ ಪ್ರಿಪೇರ್ ಮಾಡ್ಕೋಬಹುದು. ಹೇಗಪ್ಪ ಅಂದ್ರೆ ಸೇಮ್ ನಾವು ಬೇರೆ ಹರ್ಬಲ್ ಟೀ ಮಾಡುವಾಗ ಹೇಗೆ ಪುದೀನ ಅಥವಾ ತುಳಸಿ ಎಲೆಗಳನ್ನ ಹಾಕಿದ್ವೋ ಹಾಗೆ ರೋಸ್ ಅಥವಾ ಹೂವಿನ ದಳವನ್ನ ನೀವು ಹಾಕಿ ಟೀಯನ್ನ ರೆಡಿ ಮಾಡ್ಕೋಬಹುದು. ಆ ಹೂವಿನ ದಳದ ಕಲರ್ ಬಿಡೋ ತನಕ ಅದನ್ನ ನೀವು ಕಾಯಿಸ್ಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಜೇನುತುಪ್ಪವನ್ನ ಆಡ್ ಮಾಡಿ ಇದನ್ನು ಸಹ ಹರ್ಬಲ್ ಟೀ ನಂತೆ ನಾವು ಕುಡಿಬಹುದು. ಹಾಗೆ ಗ್ರೀನ್ ಟೀ ಬಗ್ಗೆ ನೀವು ತುಂಬಾ ಕೇಳಿರ್ತೀರಾ. ಗ್ರೀನ್ ಟೀ ಒಂದು ಹರ್ಬಲ್ ಟೀ ಅಂತ ಕೂಡ ಕರೀತಾರೆ.
ಆದರೆ ಎಲ್ಲ ಗ್ರೀನ್ ಟೀ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಮಾರ್ಕೆಟಲ್ಲಿ ನೀವು ಪರ್ಚೇಸ್ ಮಾಡುವಾಗ ಅನ್ಫ್ಲೇವರ್ ಗ್ರೀನ್ ಟೀನೇ ತಗೊಳ್ಳಿ. ಫ್ಲೇವರ್ ಇರುವಂತಹ ಯಾವ ಗ್ರೀನ್ ಟೀ ಕೂಡ ಬೇಡ. ಪ್ಯೂರ್ ಮತ್ತು ನ್ಯಾಚುರಲ್ ಆಗಿರುವಂತಹ ಗ್ರೀನ್ ಟೀನೇ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ಗ್ರೀನ್ ಟೀ ಕೂಡ ಒಂದು ಹರ್ಬಲ್ ಟೀ ಅಂತಲೇ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಜಿಂಜರ್ ಟೀ ಅಥವಾ ಶುಂಠಿ ಟೀನ ನೀವು ರೆಡಿ ಮಾಡ್ಕೋಬಹುದು. ಇದು ಸಹ ಒಂದು ಹರ್ಬಲ್ ಟೀ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೇಮ್ ಬೇರೆ ಟೀ ಮಾಡುವಾಗ ಹೇಗೆ ಅದೇ ರೀತಿಯಲ್ಲಿ ಆ ನೀರಲ್ಲಿ ಶುಂಠಿಯನ್ನ ಆಡ್ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನ ಸ್ಟ್ರೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಜೇನುತುಪ್ಪವನ್ನ ಹಾಕಿ ನೀವು ಕುಡಿಬಹುದು. ನೀವು ಪ್ರೊಸೆಸ್ಡ್ ಟೀ ಕುಡಿಯೋ ಬದಲಿಗೆ ಹರ್ಬಲ್ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ರೆ ಅದು ನಿಮಗೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಹೆಲ್ತ್ಗೆ ಬೆನಿಫಿಟ್ ಕೊಡುತ್ತೆ. ಹಾಗೆ ನಿಧಾನವಾಗಿ ನೀವು ಅಡಿಕ್ಟ್ ಆಗಿರುವಂತಹ ಪ್ರೊಸೆಸ್ಡ್ ಟೀ ಇಂದ ನಿಮ್ಮನ್ನ ದೂರ ಇರೋ ಹಾಗೆ ಮಾಡುತ್ತೆ. ಇನ್ಮೇಲಾದ್ರೂ ಈ ಪ್ರೊಸೆಸ್ಡ್ ಟೀ ಕುಡಿಯುವಂತಹ ಅಭ್ಯಾಸದಿಂದ ಅಥವಾ ಚಟದಿಂದ ಹೊರಬಂದು ಅದ್ರ ಜಾಗದಲ್ಲಿ ಈ ಹರ್ಬಲ್ ಟೀನ ರೀಪ್ಲೇಸ್ ಮಾಡ್ಕೊಳ್ಳಿ. ಹರ್ಬಲ್ ಟೀ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಹಾಗಾಗಿ ಇದನ್ನ ನೀವು ಆರಾಮ್ಸೆ ಕುಡಿಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋನಲ್ಲಿ ಹರ್ಬಲ್ ಟೀ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಅಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಆ ಎಲ್ಲಾ ವಿಡಿಯೋಸ್ಗಳನ್ನ ನೀವು ಫ್ರೀ ಆಗಿ ನೋಡಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. Thanks for watching.